ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರವಾದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂಥ ನನ್ನ ಏಸಯ್ಯ. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂಥ ನನ್ನ ಏಸಯ್ಯ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ನಿನ್ನ ಪ್ರೇಮದಿ ನನ್ನ ನೋಡಿ, ಎಷ್ಟೊಂದು ಒಂದು ಮಹಿಮಾ ಪೂರ್ಣವಾಗಿ ಎಷ್ಟೊಂದು ಚೆಂದಾಗಿ ವರ್ಣನೆ ಮಾಡಿರ್ತಾರಲ್ವಾ, ಬರೆದಿದ್ದಾರೆ. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಿರಲಾರೇನು, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ ನಿನ್ನ ಬಿಡದೇ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ್ಯ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಆಮೀನ್. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಕರ್ತನ ಯೇಸುವಿನ ಸುಮಧುರ ನಾಮದಲ್ಲಿ ನಿಮಗೆ ವಂದಿಸುತ್ತಾ, ಸತ್ಯವೇದದಲ್ಲಿ ನೋಡಿ, ಚಿಂತಾಕ್ರಾಂತರಾಗಿರುವಾಗ ಕರ್ತನಲ್ಲಿ ಆ ಚಿಂತೆಯನ್ನು ಒಪ್ಪಿಸಿದರೆ ಕರ್ತನೇ ನಮ್ಮನ್ನು ಚಿಂತೆಯಿಂದ ದೂರ ಮಾಡುತ್ತಾನೆ. ನಾವು ಎಷ್ಟೇ ಪಾಪ ಮಾಡಿದ್ದರೂ, ನಮ್ಮ ಸಂಬಂಧಿಕರೆಲ್ಲರೂ ನಮ್ಮನ್ನು ದೂರ ಮಾಡಿದ್ದರೂ ಕರ್ತನು ನಮ್ಮನ್ನು ಹತ್ತಿರ ಕರೆದು ಪ್ರೀತಿಸುತ್ತಾನೆ. ಸತ್ಯವೇದದಲ್ಲಿ ಹಾಗರಳು, ಈ ಹಾಗರಳು ಎಂಬ ಇವಳೊಬ್ಬ ದಾಸಿಯು, ಇವಳು ಸಾರಳು ಎಂಬವಳ ಮನೆಯಲ್ಲಿ ದಾಸಿಯಾಗಿದ್ದಳು. ಇವಳು ಯಾವುದೋ ಒಂದು ವಿಷಯದಲ್ಲಿ ಕೋಪಿಸಿಕೊಂಡು ಮನೆ ಬಿಟ್ಟು ಹೊರಟು ಹೋದಳು. ಮನೆ ಬಿಟ್ಟು ಹೊರಟು ಹೋದಾಗ ಇವಳು ಒಬ್ಬಂಟಿಯಾಗಿ ಬರುತ್ತಾ ಇರುವಾಗ ಇವಳಿಗೆ ಸಂಬಂಧಪಟ್ಟವರು ಯಾರೂ ಸಹ ಇವಳನ್ನು ವಿಚಾರಿಸಲಿಲ್ಲ.
ಅಲ್ಲಿಗೆ ಇವಳು ಗರ್ಭಿಣಿ ಇದ್ದಳು. ಇವಳನ್ನು ಪ್ರೀತಿಸಿದ ಇವಳನ್ನು ವರಿಸಿದ ಅಂದರೆ ಇವಳನ್ನು ಪ್ರೀತಿಸಿದ ಅಬ್ರಹಾಮನು ಸಹ ಇವಳಿಗೆ ಯಾವುದೇ ರೀತಿ ಸಹಾಯ ಮಾಡಲಿಲ್ಲ. ಆಗ ಕರ್ತನು ತನ್ನ ದೂತರನ್ನು ಕಳುಹಿಸಿ ಅವಾಗ ಕೇಳುವಂಥವರಾಗುತ್ತಾರೆ. ಏನಮ್ಮ, ನೀನು ಯಾಕೆ ನಿನ್ನ ಯಜಮಾನಿಯ ಮನೆಯನ್ನು ಯಾಕೆ ಬಿಟ್ಟು ಬಂದಿ? ನೀನು ಮತ್ತು ವಾಪಸ್ ಅಲ್ಲಿಗೆ ಹೋಗಿ ಅವಳ ಹತ್ರ ಕ್ಷಮೆ ಕೇಳಿ ಮತ್ತು ನೀನು ಅಲ್ಲೇ ಕೆಲಸವನ್ನು ಮುಂದುವರಿಸು. ನೀನು ಈಗ ಗರ್ಭಿಣಿ ಇದ್ದೀಯಾ, ನಿನಗೆ ಒಂದು ಮಗು ಹುಟ್ಟುತ್ತೆ, ನಿನಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಆ ಮಗುವಿಗೆ ಇಸ್ಮಾಯಿಲ್ ಎಂದು ಹೆಸರಿಡು ಎಂದು ಹೇಳಿ, ಇದು ಆದಿಕಾಂಡ 16ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಬರುತ್ತದೆ. ಎಂದಿಗೂ ನೊಂದುಕೊಳ್ಳಬೇಡ ಎಂದು ಆತನು ಅವಳಿಗೋಸ್ಕರ ಚಿಂತನೆ ಮಾಡಿ ಅವಳ ದೂತರನ್ನು ಕಳಿಸಿ ಮತ್ತು ಅವಳಿಗೆ ಬುದ್ಧಿವಾದ ಹೇಳಿ ಅವಳನ್ನು ಪುನಃ ಆ ಸಾರಾಯಳನ ಮನೆಗೆ ಕಳುಹಿಸುತ್ತಾನೆ. ಅಲ್ಲಾಲುಯೇ, ಆಮೀನ್. ಇದುವರೆಗೆ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಯೇಸುವಿನ ಪವಿತ್ರವಾದ ನಾಮದಲ್ಲಿ ವಂದಿಸುತ್ತೇನೆ. ಅಲ್ಲಾಲುಯೇ.